ನಿಜವಾದ ಬೆಳವಣಿಗೆ, ಮನುಷ್ಯನ ಬೆಳವಣಿಗೆ ನಮ್ಮ ಮನಸ್ಸು ಬೆಳೆಯೋದು. ಮನಸ್ಸು ಆಳವಾಗಿ ಆಳವಾಗಿ ಬೆಳೆಯೋದು. ಮನಸ್ಸು ವಿಶಾಲವಾಗಿ ವಿಶಾಲವಾಗಿ ಬೆಳೆಯೋದು. ಮನಸ್ಸು ಸೂಕ್ಷ್ಮವಾಗಿ ಬೆಳೆಯೋದು. ವಿಕಾಸ ಆಗೋದು, ಇದು ಬೆಳವಣಿಗೆ. ಅವನು ತುಂಬ ಬೆಳೆದ್ಬಿಟ್ಟಿದ್ದಾನೆ ಅಂದರೆ ಅವನು ದೇಹದಲ್ಲಿ ಎತ್ತರವಾಗಿ ಬೆಳೆದಿದ್ದಾನೋ ಅಥವಾ ತುಂಬ ಬೆಳೆದ್ಬಿಟ್ಟಿದ್ದಾರೆ ಅವರು ಅಂದರೆ ಅವರು ಹಣದಲ್ಲಿ ಬೆಳೆದಿದ್ದಾರೋ, ಹೆಸರು ಮಾಡಿ ಬೆಳೆದಿದ್ದಾರೋ, ಇದೆಲ್ಲ ಹೊರಗಡೆದು. ನಿಜವಾದ ಬೆಳವಣಿಗೆ ಈವನ್ ವ್ಯಕ್ತಿತ್ವ ಬೆಳವಣಿಗೆನೂ ಅಲ್ಲ ಅದು. ಇಟ್ಸ್ ನಾಟ್ ಎ ಪರ್ಸನಾಲಿಟಿ ಗ್ರೋತ್, ಇಟ್ಸ್ ಇಂಡಿವಿಜುವಾಲಿಟಿ ಗ್ರೋತ್. ಮಾನಸಿಕವಾಗಿ ಅವನು ಎಷ್ಟು ಸೂಕ್ಷ್ಮ ಆಗಿದ್ದಾನೆ, ಎಷ್ಟು ಮಟ್ಟಿಗೆ ಅವನು ಗ್ರಹಿಸ್ತಾನೆ, ರೆಸಿಪ್ರೊಕೇಟ್ ಮಾಡ್ತಾನೆ, ಅದು ಅವರವ್ರ ಮೇಲೆ ಡಿಪೆಂಡ್ ಆಗೋದ್ರಿಂದ ನಿನ್ನ ಜೀವನದ ಅನುಭವಗಳನ್ನೆಲ್ಲ ನೀನು ಬೆಳಿಬೇಕಾದ್ರೆ ಅದನ್ನು ತಿಂದು ಜೀರ್ಣಿಸ್ಕೋಬೇಕು. ಊಟ ತಿಂದು ಜೀರ್ಣಿಸ್ಕೊಂಡಾಗ ದೇಹ ಬೆಳೆಯುತ್ತೆ. ಹಾಗೆ ಅನುಭವಗಳನ್ನು ಎಂಜಾಯ್ ಮಾಡೋದು, ಭುಜಿಸಿ ಅಂತ ಹೇಳ್ತಾರೆ. ಭುಜಿಸಿ ನೂರು ಅನುಭವಗಳನ್ನು ಅವನು ಬೆಳಿಬೇಕು. ಮನಸ್ಸು ಬೆಳೆಯೋದು ಆವಾಗ ಅನುಭವದಲ್ಲಿ ಬೆಳಿಬೇಕು. ಆ ಥರ ಬೆಳವಣಿಗೆ ನಮಗೆ ಗೊತ್ತಾಗೋದು ಹೇಗೆ ಅಂದರೆ, ಆ ಕಡಲಲ್ಲಿ ಉಬ್ಬತ್ತೆ ಕಡಲು. ಆ ಚಂದ್ರನ ಬೆಳಕಲ್ಲಿ, ಆ ಕಿರಣಗಳಲ್ಲಿ ಹುಣ್ಣಿಮೆಯ ಕಿರಣ ಬಿದ್ದಾಗ ಆ ಕಡಲು ಉಬ್ಬತ್ತಲ್ಲ, ಆ ರೀತಿ ನಮ್ಮೊಳಗೆ ಒಳಗಿಂದ ಚೈತನ್ಯ ಅನ್ನೋದು ಉಬ್ಬಬೇಕು. ಹೊನಲು 100 ಬಾಳ ಕಡಲಲ್ಲಿ ಉಬ್ಬಬೇಕು. ಯಾವಾಗ ಆ ರೀತಿ ಕಾನ್ಷಿಯಸ್ನೆಸ್ಸು ಲೆವೆಲ್ನಲ್ಲಿ ನಮ್ಮ ವಿಸ್ತಾರ, ವಿಕಾಸ, ವಿಶಾಲತೆ, ನಾವು ಅಗಾಧವಾಗಿ ಬೆಳೀತಾ ಇದ್ರೆ, ಆಳವಾಗಿ ಎತ್ತರಕ್ಕೆ, ಆಟೋಮ್ಯಾಟಿಕ್ ಆಗಿ ಒಂದು ರೀತಿ ಡಿಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ. ಬಾಡಿ ಇರುತ್ತೆ, ಬಾಡಿಗೆ ಡಿಟ್ಯಾಚ್ ಆಗಿರ್ತೀವಿ. ಆ ತನುವಿನ ಬಂಧ ಅನ್ನೋದು ಇರುತ್ತಲ್ಲ, ಅದು ಕಳಚಿರುತ್ತೆ. ಎಷ್ಟೆಷ್ಟು ಆ ದೇಹ ಭಾವ ಕಳಚ್ಕೊಂಡಿರ್ತೀವಿ, ದೇಹದಲ್ಲೇ ಇದ್ರೂ ಕೂಡ ಆ ಜೀವದ ಅಖಂಡ ಚೇತನದ ಒಂದು ಕುಣಿತ, ಅದರ ಒಂದು ನಾಟ್ಯ, ಆ ಕಾಸ್ಮಿಕ್ ಡಾನ್ಸ್ ನಮಗೆ ಅದು ಅದರಲ್ಲಿ ಎಂಜಾಯ್ ಮಾಡ್ತಾ ಇರ್ತೀವಿ. ಅದ್ರ ಜೊತೆ ಇರ್ತೀವಿ, ದೇಹದಲ್ಲಿ ಇರ್ತೀವಿ. ಕಾಸ್ಮಿಕ್ ಡ್ಯಾನ್ಸಲ್ಲಿ ನಾವು ಕೂಡ ಒಂದು ಹೆಜ್ಜೆ ಹಾಕ್ತಾ ಇರ್ತೀವಿ, ಅಥವಾ ಒಂದು ಕೋಲ್ ಹೊಡಿತಾ ಇರ್ತೀವಿ, ಅಥವಾ ಒಂದು ರಿದಮ್ನಲ್ಲಿ ನಾವು ಒಂದು ರಿದಮ್ ಆಗಿ ಅದರಲ್ಲಿ ಬೆರೆತ್ಕೊಂಡ್ಬಿಟ್ಟಿರ್ತೀವಿ. ಮನಸ್ಸು ಬೆಳೆಯಲಿ ಭುಜಿಸಿ 100 ಅನುಭವವ. ಮನಸ್ಸು ಬೆಳೆಯಲಿ ಭುಜಿಸಿ 100 ಅನುಭವವ. ಹೊನಲು 100 ಬಾಳ ಕಡಲನ್ನು ಉಬ್ಬಿಸಲಿ. ಹೊನಲು ಅಂದರೆ ಚಂದ್ರನ ಬೆಳಕು. ಆ 100 ಬಾಳ್ ಕಡಲನ್ನು ಉಬ್ಬಿಸಲಿ. ತನುಬಂಧ ಕಳಚಿ ಜೀವಂ ಅಖಂಡ ಚೇತನದ ಕುಣಿತದಲ್ಲಿ ಕೂಡಿರಲಿ. ಎಷ್ಟು ಜೀವನ ಆನಂದ ಆವಾಗ ಯಾವ ರೀತಿ ನಾವು ಅಖಂಡ ಚೇತನದ ಆ ಚೈತನ್ಯದಲ್ಲಿ, ಆ ಥರ ನೃತ್ಯದಲ್ಲಿ, ಆ ಕಾಸ್ಮಿಕ್ ಡ್ಯಾನ್ಸ್ನಲ್ಲಿ, ಆ ರಾಧಾಕೃಷ್ಣರ ಲೀಲೆಯಲ್ಲಿ, ನಾವು ಆ ನಂದನ ವನದಲ್ಲಿ ನಾವು ಹೇಗೆ ಆ ತಾಂಡವದಲ್ಲಿ ಸೇರ್ಕೊಳ್ತೀವಿ ಅಂದರೆ, ಒಂದು ಸಸಿ ಮೊಳಕೆ ಬರ್ತಾ ಇದ್ರೆ ನಾನು ಅಲ್ಲಿದ್ದೀನಿ ಅನ್ಸತ್ತೆ. ಆ ಸೂರ್ಯನ ಬೆಳಕು ಆ ಗಿಡಗಳ ಮಧ್ಯ ಬರ್ತಾ ಇದ್ರೆ, ನೋಡು ಅಲ್ಲಿದ್ದೀನಿ ನಾನು, ಸೂರ್ಯನ ಬೆಳಕಲ್ಲಿ ನಾನಿದ್ದೀನಿ. ಮಗು ಬೆಳೀತಾ ಇದ್ರೆ ಆ ಬೆಳವಣಿಗೆನಲ್ಲಿ, ಆ ಶಿಶುವಿನ ಬೆಳವಣಿಗೆನಲ್ಲಿ ನಾನಿದ್ದೀನಿ. ಒಬ್ಬರು ಸ್ನೇಹವಾಗಿ ನಮ್ಮನ್ನ ಒಂದು ಸ್ನೇಹದ ನೋಟ ಬೀರಿದ್ರೆ ಅದೇ ನಾನು, ಅಲ್ಲಿದ್ದೀನಿ ನಾನು. ಆ ಥರ ಎಲ್ಲದರಲ್ಲೂ ಕೂಡ ಯಾವ್ಯಾವುದು ಹೊಳಿತಾ ಇದೆ, ಯಾವ್ಯಾವ್ದು ಕಳಕಳಿಸ್ತಾ ಇದೆ, ಯಾವ್ಯಾವುದು ನಳನಳಿಸ್ತಾ ಇದೆ, ಎಲ್ಲದರಲ್ಲೂ ಕೂಡ ನಾನಿದ್ದೀನಿ, ಇಟ್ಸ್ ಆಲ್ ಮೈ ರಿಫ್ಲೆಕ್ಷನ್ ಅಂತ ಭಾವಿಸ್ತಾ
ಒಳಗೂಡೋದು, ವಿಶ್ವದಲ್ಲಿ ಒಳಗೂಡೋದು ಅಂದರೆ ಇದು. ಇಟ್ ಈಸ್ ಬಿಕಮಿಂಗ್ ಒನ್ ವಿತ್ ದಿ ಕ್ರಿಯೇಷನ್. ಬಿಕಮಿಂಗ್ ಒನ್ ವಿತ್ ಕ್ರಿಯೇಷನ್ ಈಸ್ ಬಿಕಮಿಂಗ್ ಒನ್ ವಿತ್ ರಿಯಾಲಿಟಿ, ದಟ್ ಈಸ್ ಒನ್ ವಿತ್ ಕ್ರಿಯೇಟರ್. ಆ ಥರ ಹೊರಗಡೆ ಸೇರ್ಕೊಂಡ್ಬಿಟ್ಟಿದ್ದೀನಿ. ಯಾವಾಗ ನಮಗೆ ಕುಣಿತದಲ್ಲಿ ನಾವು ಸೇರ್ಕೊಂಡಾಗ, ತನುಬಂಧ ಕಳಚಿ ಜೀವ ಅಖಂಡ ಚೇತನದ ಕುಣಿತದಲ್ಲಿ ಕೂಡಿರಲಿ ಅನ್ನಲ್ವಾ? ಆ ಕೂಡಿರ್ಬೇಕಾದ್ರೆ ಮೊಳೆವ ಸಸಿಯೋಳು ನಾನು, ತೊಳಗು ವಿನನೊಳು, ವಿನ ಅಂದರೆ ಸೂರ್ಯ, ತೊಳಗು ವಿನನೊಳು ನಾನು, ಬೆಳೆವ ಶಶಿಯೋಳು ನಾನು, ಕೆಳೆ ನೋಟ ನಾನು, ಸ್ನೇಹಿತನ ನೋಟ ನಾನು, ಕಳಕಳಿಸುವೆಲ್ಲವೂ ನಾನೆಂದು ಭಾವಿಸುತ್ತೆ, ಒಳಗೂಡು ವಿಶ್ವದಲ್ಲಿ ಮಂಕುತಿಮ್ಮ. ಯಾವುದು ನಿಜವಾದ ಬೆಳವಣಿಗೆ ಅಂತ ಹೇಳ್ಬಿಟ್ಟು, ಆ ಥರ ನೀನು ಬೆಳಿಬೇಕಾದ್ರೆ ಹೇಗೆ ನೀನು ಬೆಳೆದಾಗ ಎಲ್ಲದರಲ್ಲೂ ನಾನೇ ಅಂತ ಕಾಣಿಸತ್ತೆ ಅಂತ ಹೇಳ್ತಾರೆ. ಆ ಥರದವನು ಯಾವ ರೀತಿ ಅವನು ಇರ್ತಾನೆ, ಯಾವ ರೀತಿ ಜೀವನ ಮಾಡ್ತಾನೆ. ಈ ಹದದ ಕಾಳು ಇರುತ್ತೆ, ಒಳ್ಳೆ ಹದ ಬಂದಿರುತ್ತೆ ಕಾಳು, ಅದು ಭೂಮಿನ ಅಪ್ಪಿಕೊಂಡ ತಕ್ಷಣನೇ ಮೊಳಕೆ ಬರುತ್ತೆ, ರೆಡಿ ಇರುತ್ತೆ ಕಾಳು. ಹದವಾದ ಕಾಳು ಭೂಮಿನ ಅಪ್ಕೊಂಡ ತಕ್ಷಣ ಹೇಗೆ ಮೊಳಕೆ ಬರುತ್ತೋ ಹಾಗೆ ನೋಡಿ. ಒಂದು ಕಾಳನ್ನು ಹುರಿದು ಬಿಟ್ರೆ ನೀವು ಹುರ್ಗಾಳು ಮಾಡಿಕೊಂಡು ಬಾಯಿಗೆ ಹಾಕ್ಕೊಂಡು ಆಹಾ ಅಂತ ತಿನ್ಬೋದಷ್ಟೇ, ಅಷ್ಟೇ ಅದರದ್ದು. ಕಾಳು ಹುರಿದು ಬಿಟ್ರೆ ಎಂಜಾಯ್ ಮಾಡಿಕೊಂಡು ಬಾಯಿನಲ್ಲಿ ಹಾಕ್ಕೊಂಡು ತಿಂದು ಮುಗಿಸ್ಬಿಡ್ಬೇಕು, ಅಷ್ಟೇ ಅದು. ಆ ರೀತಿ ಆಗಿಬಿಡ್ಬೇಕು ಜೀವನ, ಹುರಿದು ಬಿಡಬೇಕು. ರೋಸ್ಟ್ ಅಂತಾರಲ್ಲ ಹಾಗೆ, ರೋಸ್ಟ್ ದಟ್, ಆ ಕಾಳು, ಕರ್ಮದ ಕಾಳು ರೋಸ್ಟ್ ಮಾಡಿಬಿಡು, ಮತ್ತೆ ಅದು ಚಿಗುರಬಾರ್ದು ಅಂತ ಹೇಳ್ತೀವಿ. ಆ ಥರ ಹುರಿದೊಡೆದು ಏನಾಗತ್ತೆ, ಮೊಳಕೆ ಅರಳುವುದು ಬಾಯಿ ಸವಿಗೆ, ಮೊಳೆಯದು ಆ ಮೊಳಕೆ ಬರದೆ ಬಾಯಿ ಸವಿಗೆ ಅದು ಅರಳಾಗ್ಬಿಡುತ್ತೆ, ತಿನ್ಬಿಡ್ಬೋದು. ಪರಮತತ್ವ ಗೊತ್ತಿರೋ ಜ್ಞಾನಿ ಕೂಡ ಅಷ್ಟೇ. ಪರಮತತ್ವ ಗೊತ್ತಿರೋ ಜ್ಞಾನಿನೂ ಕೂಡ ಅವನು ಮಾಡೋ ಕರ್ಮಗಳು ಇನ್ನೊಂದ್ಸತಿ ಬಿತ್ತಕ್ಕೆ ಅದು ಮೊಳಕೆ ಬರಲ್ಲ. ಮರು ಬೆಳೆಗೆ ಬಿತ್ತಲ್ಲ, ಮರು ಬೆಳೆಗೆ ಅದು ಬೀಜ ಅಲ್ಲ. ಸರಿ ಹದದ ಕಾಳು ತಿರೆಯ ನಪ್ಪಿದೊಡೆ ಮೊಳೆಯುವುದು, ಸರಿ ಹದದ ಕಾಳು ತಿರೆಯ ನಪ್ಪಿದೊಡೆ ಮೊಳೆಯುವುದು, ಹುರಿದೊಡದು ಮೊಳೆಯದದು ಅರಳುವುದು ಬಾಯ್ಸವಿಗೆ. ಪರಮತತ್ವ ಜ್ಞಾನಿ ಒಡರಿಸುವ ಕರುಮಗಳು ಮರು ಬೆಳೆಗೆ ಬಿತ್ತಲ್ಲ ಮಂಕುತಿಮ್ಮ. ಇನ್ನೊಂದ್ಸತಿ ಬಿತ್ತಕ್ಕಾಗಲ್ಲ ಅಂದರೆ ಮತ್ತೆ ಅವನು ಹುಟ್ಟಬೇಕಾಗಿಲ್ಲ, ಎಂಜಾಯ್ ಮಾಡಿಬಿಟ್ಟಿದ್ದಾನೆ ಅವನು. ಎಲ್ಲವೂ ನಾನೇ ಅಂತ ನೋಡಿ ಎಂಜಾಯ್ ಮಾಡಿಬಿಟ್ಟಿದ್ದಾನೆ. ನೋಡಿ ಎಷ್ಟು ಚೆನ್ನಾಗಿದೆ ಅನ್ನೋಕ್ಕೆ, ನಾವು ಒಂದು ಹಗ್ಗ ಸುಟ್ಟಾಗ ಆ ಹಗ್ಗದ ಶೇಪ್ ಹಾಗೇ ಇರುತ್ತೆ, ಅದು ಸುಟ್ಟೋಗಿದೆ ಆದರೆ ನೋಡೋಕ್ಕೆ ಹಗ್ಗದ ಥರನೇ ಕಾಣುತ್ತೆ. ಒಂದೊಂದು ಸತಿ ಕೆಲವು ವಸ್ತುಗಳನ್ನ ನಾವು ಹೋಮಕ್ಕೆ ಹಾಕಿದಾಗ ಅದು ಬಾಳೆಹಣ್ಣು ಸುಟ್ಟಿರುತ್ತೆ, ಬಾಳೆಹಣ್ಣು ಥರನೇ ಇರುತ್ತೆ ಅದು, ಅದ್ರ ಬೂದಿ ಮುಟ್ಟಿದ್ರೆ ಅದರಲ್ಲಿ ಒಳಗಡೆ ಏನಿಲ್ಲ, ಅದು ಪುಡಿ ಆಗೋಗುತ್ತೆ. ಅದು ರೂಪ ಇರುತ್ತೆ, ಹಗ್ಗದ ರೂಪ ಇರುತ್ತೆ, ಮುಟ್ಟಿದ್ರೆ ಪುಡಿ ಆಗುತ್ತೆ. ಹಾಗೇನೆ ಈ ಜಗತ್ತು ಕೂಡ ನೋಡೋಕ್ಕೆ ಹಿಂಗೆ ಕಾಣ್ತಾ ಇದೆಯಲ್ಲ ಗಟ್ಟಿ ಥರ, ಅದು ಮುಟ್ಟಿದ್ರೆ ಪುಡಿ ಆಗುತ್ತೆ. ಅಂದರೆ ಅದಕ್ಕೆ ತತ್ವಜ್ಞಾನ ಸೋಕಬೇಕು. ನಮ್ಮಲ್ಲಿ ಜ್ಞಾನದ ದೃಷ್ಟಿ ಇದ್ದಾಗ ಗಟ್ಟಿ ಕಾಣಿಸೋ ಈ ಜಗತ್ತು ಕೂಡ ಮಾಯೆ ಅಂತ ಗೊತ್ತಾಗತ್ತೆ. ಎಲ್ಲವೂ ಕೂಡ ಬೂದಿ ಥರ ಅಷ್ಟೇ, ಟೊಳ್ಳು ಲೊಳದೊಟ್ಟೆ ಏನಿಲ್ಲ ಅನಿಸ್ಬಿಡುತ್ತೆ. ಇದು ಸುಮ್ಮನೆ ಲೋಕ ಒಂದು ತೊಟ್ಟಿದೆ, ಒಂದು ಆಕಾರ ತೊಟ್ಟಿದೆ ಅಷ್ಟೇ, ತೋರ್ತಾ ಇದೆ. ಇದೆಲ್ಲ ಮಾಯೆ, ಕ್ಷಣಿಕ, ಇದೆಲ್ಲನೂ ಹೊಟ್ಟೋಗುತ್ತೆ ಅಂತ ತಾತ್ವಿಕನ ವೃತ್ತಿನಲ್ಲಿ ಆತ್ಮ ಕಟ್ಟಾಕಲ್ಲ ನಾವು, ಅದು ಗೊತ್ತಾಗ್ಬಿಟ್ರೆ. ಸುಟ್ಟ ಹಗ್ಗದ ಬೂದಿ ರೂಪ ಮಾತ್ರದಿ ಹಗ್ಗ, ಸುಟ್ಟ ಹಗ್ಗದ ಬೂದಿ ರೂಪ ಮಾತ್ರದಿ ಹಗ್ಗ. ಗಟ್ಟಿ ಜಗವಂತೂ ಅಂದರೆ ಗಟ್ಟಿಯ ಜಗ ಒಂತು ಅದೇ ಥರನೇ ತತ್ವಜ್ಞಾನ ಸೋಕೆ ಹಾಗೆ ಆಗೋದು. ಗಟ್ಟಿ ಜಗವಂತೂ ತತ್ವಜ್ಞಾನ ಸೋಕೆ, ಸುಟ್ಟ ಹಗ್ಗದ ಬೂದಿ ರೂಪ ಮಾತ್ರದಿ ಹಗ್ಗ. ಗಟ್ಟಿ ಜಗವಂತೂ ತತ್ವಜ್ಞಾನ ಸೋಕೆ, ತೊಟ್ಟಿಹುದು ಲೋಕರೂಪವ. ತಾತ್ವಿಕನ ವೃತ್ತಿ ಕಟ್ಟದವನ ಆತ್ಮವನು ಮಂಕುತಿಮ್ಮ. ತಾತ್ವಿಕನ ಆ ಒಂದು ಒಳ್ಳೆ ದೃಷ್ಟಿ ಏನಿದೆ, ಆ ವೃತ್ತಿಗಳು ಏನಿದೆ, ಅವನ ಮನಸ್ಸಲ್ಲಿ ಹೇಳುವ ತಾತ್ವಿಕ ವೃತ್ತಿಗಳು ಅವನ ಆತ್ಮವನ್ನು ಕಟ್ಟಾಕೋದಿಲ್ಲ ಮಂಕುತಿಮ್ಮ.
ಅಂದರೆ ನಾವು ಹೇಗಿರ್ತೀವಿ ಅಂದರೆ ಇರ್ತೀವಿ ನಿರಾಶೆ ಅಂದರೆ ತೃಪ್ತ ಸ್ಥಿತಿ. ತೃಪ್ತವಾಗಿದ್ದಾಗ ಆಸೆಗಳು ಬರಲ್ಲ. ಯಾವ ಆಸೆಗಳು ಇಲ್ಲದೆ ಇದ್ದಾಗ ನಂಗೆ ತೃಪ್ತಿಯಾಗಿದೆ ಅಂದಾಗ ಯಾವ ದೇವರು ಬೇಕು ನಿಮಗೆ? ಯಾವ ದೇವರಿಂದ ಏನಾಗಬೇಕು? ಏನಿಲ್ಲ. ವೈರಾಗ್ಯ ಪಥದಲ್ಲಿ ನಂಗೆ ನಷ್ಟ ಆಗತ್ತೆ ಅನ್ನೋ ಭಯ ಯಾಕೆ? ನಾ ಅಂಟ್ಕೊಳ್ದೇನೆ ಇದ್ದಾಗ ಅದಕ್ಕೆ ಇದು ಯಾರೋ ಎತ್ಕೊಂಡು ಹೊರಟೋಗ್ತಾರೆ ಅಂತ ಭಯ ಯಾಕೆ? ಈ ಗುಡ್ಡಕ್ಕೆ ನಾವು ಅಂಟ್ಕೊಳ್ದೇನೆ ಇದ್ರೆ ಯಾರಾದರೂ ಬಂದು ಆಕ್ಯುಪೈ ಮಾಡ್ಕೋತಾರೆ ಅನ್ನೋ ಭಯ ಯಾಕೆ? ಅವ್ರು ಬರಲಿ, ನೋಡ್ಕೊಳ್ಳಿ, ನಾವು ಅಲ್ಲೇ ಇರೋಣ, ಅಥವಾ ನಮ್ಗೆ ಇಷ್ಟ ಬರದೇ ಇದ್ರೆ ಇರೋದು ಬೇಡ ಅಷ್ಟೇ, ಬಂದು ನೋಡ್ಕೊಳ್ಳಿ. ಪಾರಂಗತರಿಗೆ, ಚೆನ್ನಾಗಿ ಗೊತ್ತಿರೋರಿಗೆ ಆಳ ದೂರ ಅಂತಿಲ್ಲ, ಒಳ ಹೊರ ಅಂತ ಇಲ್ಲ. ಅವ್ರ ದಾರಿ ಅವ್ರಿಗೆ ಗೊತ್ತು. ನೀನು ಯಾವ ದಾರಿಲಿ ಹೋಗ್ತಿದ್ಯಾ, ಯಾಕೆ ಹೋಗ್ತಿದ್ಯಾ, ಎಲ್ಲಿಗೆ ಹೋಗ್ತಿದ್ಯಾ ನಿಂಗೆ ಗೊತ್ತು. ನೈರಶ್ಯ ನಿರಂತಂಗೆ, ನೈರಶ್ಯ ಅಂದರೆ ಆಸೆ ಇಲ್ಲದೇ ಇರೋನ್ಗೆ ದೇವತೆಗಳಿಂದೇನು, ವೈರಾಗ್ಯ ಪಥಿಕಂಗೆ ನಷ್ಟ ಭಯವೇನು, ಪಾರಂಗತಂಗೆ ಅಂತರಾಳ ದೂರಗಳೇನು, ಸ್ಪೈರ ವಾದನದು ಮಂಕುತಿಮ್ಮ. ಸ್ಪೈರ ಪಥ ವಾತನದು ಮಂಕುತಿಮ್ಮ. ಸ್ಪೈರ ಪಥ ಅಂದರೆ ಅದು ತನ್ನದೇ ಸ್ವಂತ ದಾರಿ, ತನಗೆ ತಾನು ಹೂಡ್ಕೊಂಡಿದ್ದು, ತಾನು ತಿಳ್ಕೊಂಡಿದ್ದು, ತಾನು ಹೋಗ್ತಾ ಇರೋ ದಾರಿ. ಅದು ಯಾರೋ ಹೇಳ್ಕೊಟ್ಟಿದ್ದಲ್ಲ, ಅವ್ನು ಹೋಗ್ತಾ ಇರೋ ದಾರಿ ಅದಷ್ಟೇ. ದಾರಿನಲ್ಲಿ ಇದು ಸಿಕ್ಕಿದೆ ಅವನಿಗೆ ಅಷ್ಟೇ ಹೊರತು ಅವನು ಯಾವುದಕ್ಕೂ ಅಂಟ್ಕೊಂಡಿಲ್ಲ. ತನ್ನ ಸಾಧನೆಗೆ ಒಂದು ಸಾಧನವಾಗಿದೆ ಇದು ಅಷ್ಟೇ, ಅದಕ್ಕೆ ಅಂಟ್ಕೊಂಡಿಲ್ಲ ಅವನು. ಎಷ್ಟು ಚೆನ್ನಾಗಿದೆ ಇದು. ಬಂಧ ನಿವಾರಣೆ ಮಾಡೋದಕ್ಕೆ, ಈ ಬಂಧ ನಿವಾರಣೆಗೆ ಇವೆಲ್ಲವೂ ಕೂಡ ಕೆಲವು ಸ್ಟೆಪ್ಸ್ಗಳು. ಇದು ನಾವು ತಿಳ್ಕೊಳ್ತಾ ಜೀವನನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ರೆ, ಯಾವುದಕ್ಕೂ ನಾವು ಅಂಟ್ಕೊಳ್ದೇ ಇದ್ರೆ ನಾವು ಎಷ್ಟು ಚೆನ್ನಾಗಿ ಜೀವನ ಮಾಡಬಹುದು ಅನ್ನೋದನ್ನು